ನಮ್ಮಲ್ಲಿ ಮದುವೆಯಾದ ಬಳಿಕ ಮೊದಲ ಬಾರಿಗೆ ಹೆಣ್ಣು ಗಂಡು ಕೂಡಲು ಪ್ರಸ್ತ ಮಾಡುವ ಆಚರಣೆ ಇದೆ. ಈ ಪ್ರಸ್ತ ಸಮಯಕ್ಕೆ ದಿನಾಂಕ, ದಿನ, ಸಮಯ ಎಲ್ಲ ನೋಡಿ ಇಡಲಾಗುವುದು. ಹೆಣ್ಣು ಗಂಡು ಒಂದು ಶುಭ ಗಳಿಗೆಯಲ್ಲಿ ಕೂಡುವುದರಿಂದ ಹುಟ್ಟುವ ಮಗುವಿನಲ್ಲಿ ಯೋಗ್ಯವಾದ ಗುಣಗಳಿರುತ್ತದೆ ಎಂದು ಹೇಳಲಾಗುತ್ತದೆ. ಮಾಡುವೆ ಬಳಿಕ ಹೆಣ್ಣು ಮಕ್ಕಳು ಹಬ್ಬದ ಸಂಭ್ರಮದೊಂದಿಗೆ ಗಂಡನ ಮನೆಗೆ ಬರುತ್ತಾರೆ. ಒಂದೆಡೆ ಸಂಭ್ರಮ, ಸಂತೋಷ, ಉಲ್ಲಾಸ, ಮತ್ತೊಂದೆಡೆ ಪ್ರತಿಯೊಬ್ಬರಿಗೂ ತಮ್ಮ ಬದುಕು ಚೆನ್ನಾಗಿರಬೇಕು, ತಮಗೆ ಹುಟ್ಟುವ ಮಕ್ಕಳು ಉತ್ತಮರಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ಭವಿಷ್ಯದಲ್ಲಿ ಯಶಸ್ಸನ್ನು ಹೊಂದಬೇಕು ಎಂದು ಬಯಸುವುದು ಸಹಜವೇ ಆಗಿರುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಈ ಕಾರಣದಿಂದಾಗಿ ಗರ್ಭಧಾನ ಸಂಸ್ಕಾರ ವಿಧಾನವನ್ನು ರೂಪಿಸಲಾಗಿದೆ. ಶಾಸ್ತ್ರೋಕ್ತ ವಿಧಾನದಿಂದ ಪತಿ ಪತ್ನಿಯರ ಮಿಲನವೇ ಗರ್ಭಧಾನ ಸಂಸ್ಕಾರವಾಗಿದೆ. ಯೋಗ್ಯ ಸಂತಾನೋತ್ಪತ್ತಿಯೇ ಇದರ ಉದ್ದೇಶವಾಗಿದೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಇದಕ್ಕೆಂದೇ ಕೆಲವೊಂದು ಮುಹೂರ್ತಗಳನ್ನು ನಿರ್ಣಯಿಸಲಾಗಿದೆ. ಆದ್ದರಿಂದಲೇ ಗ್ರಹಣ ಸಮಯದಲ್ಲಿ ಲೈಂಗಿಕ ಚಟುವಟಿಕೆ ನಡೆಸಬಾರದು, ನವ ದಂಪತಿ ಆಷಾಢದಲ್ಲಿ ಜೊತೆಗಿರಬಾರದು ಎಂದೆಲ್ಲ ಹೇಳುತ್ತಾರೆ. ಮಕ್ಕಳನ್ನು ಪಡೆಯುವುದಕ್ಕಿಂತ ಯೋಗ್ಯ ಸಂತಾನ ಪಡೆಯಬೇಕೆಂಬ ಉದ್ದೇಶದಿಂದ ಗರ್ಭಧಾನ ಸಂಸ್ಕಾರ ವಿಧಾನವನ್ನು ರೂಪಿಸಲಾಗಿದೆ. ಈ ನಿಯಮ ಪಾಲಿಸುವುದು ಏಕೆ ಮುಖ್ಯ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕಾಗಿ ಇರುವ ಮುಹೂರ್ತಗಳೇನು? ಯಾವ ಸಮಯದಲ್ಲಿ ಗರ್ಭಧಾನ ವರ್ಜಿತ ಎಂದು ಗರ್ಭಧಾನ ಸಂಸ್ಕಾರ ವಿಧಾನದಲ್ಲಿ ಹೇಳಲಾಗಿದೆ. ಇದನ್ನು ಮೀರಿದರೆ ಏನಾಗುತ್ತದೆ ಎಂದು ಹಲವರಿಗೆ ಅನ್ನಿಸಬಹುದು. ಇದಕ್ಕೊಂದು ಉದಾಹರಣೆ ನೀಡುತ್ತೇವೆ. ನಿಮಗೆಲ್ಲರಿಗೂ ಹಿರಣ್ಯ ಕಶ್ಯಪನು ಗೊತ್ತಿರಬೇಕು. ಹಿರಣ್ಯ ಕಶಿಪು ಹಿರಣ್ಯಾಕ್ಷನ ಅಣ್ಣ, ಪ್ರಹ್ಲಾದನ ತಂದೆ, ಕಯಾದುವಿನ ಪತಿ. ಸಾಮಾನ್ಯ ಅರ್ಥದಲ್ಲಿ ಹಿರಣ್ಯ ಎಂದರೆ ಚಿನ್ನ, ಕಶಿಪು ಎಂದರೆ ಮೆದುಶಯೆ. ಈತನು ತಪಸ್ಸನ್ನು ಮಾಡಿ ಮನುಷ್ಯನಿಂದಾಗಲಿ ಅಥವಾ ಪ್ರಾಣಿಯಿಂದಾಗಲಿ, ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ, ಮನೆಯೊಳಗೆ ಅಥವಾ ಹೊರಗೆ, ಭೂಮಿ ಅಥವಾ ಗಾಳಿಯಲ್ಲಿ ಅಥವಾ ನೀರಿನಲ್ಲಿ ಮತ್ತು ಯಾವುದೇ ಮಾನವ ನಿರ್ಮಿತ ಆಯುಧದಿಂದ ಸಾವು ಬಾರದು ಎಂಬ ವರ ಪಡೆದುಕೊಂಡಿದ್ದನು. ವಿಷ್ಣುವು ನರಸಿಂಹ ಎಂಬ ಅವತಾರ ತಳೆದು ಹಿರಣ್ಯಕಶ್ಯಪನನ್ನು ಕೊಂದು ಪ್ರಹ್ಲಾದನನ್ನು ಅವನ ತಂದೆಯಿಂದ ರಕ್ಷಿಸಿದನು. ಆದ್ದರಿಂದ ದೇವರು ಕೊಟ್ಟಷ್ಟು ಆಯುಷ್ಯದಲ್ಲಿ ಮನುಷ್ಯನು ಆತ್ಮಜ್ಞಾನವನ್ನು ಪಡೆದು ಸಮಾಜದಲ್ಲಿ ಜ್ಞಾನಿಯಾಗಿ ಬದುಕಬೇಕು. ಇದು ಒಂದು ಪುರಾಣವಾಯಿತು. ಸತ್ಯ ಹಿರಣ್ಯ ಒಬ್ಬ ದಾನವ ವಂಶಕ್ಕೆ ಸೇರಿದವ. ಧರ್ಮಕ್ಕೂ ಅಧರ್ಮಕ್ಕೂ ನಡೆದ ಸಂಘರ್ಷವೇ ಇಂದು ಪುರಾಣವಾಗಿದೆ. ಇಂತಹ ಹಿರಣ್ಯ ಕಶ್ಯಪ ಜನಿಸಲು ಕಾರಣ ಸಂಜೆಯ ಪೂಜಾ ಸಮಯದಲ್ಲಿ ಗಂಡು ಹೆಣ್ಣು ಅಂದರೆ ದಿತಿ ಮತ್ತು ಕಶ್ಯಪ ಮಿಲನ ಕ್ರಿಯೆ ನಡೆಸಿದ್ದಕ್ಕೆ ಇಂತಹ ರಾಕ್ಷಸ ಪುತ್ರರು ಜನಿಸಲು ಕಾರಣವಾಯಿತು. ಲೈಂಗಿಕತೆಯ ಕುರಿತು ಎಲ್ಲರಲ್ಲಿಯೂ ಕುತೂಹಲ ಸ್ವಾಭಾವಿಕವಾದದ್ದು. ಲೈಂಗಿಕತೆ ಜೀವನದ ಅವಿಭಾಜ್ಯ ಅಂಗ. ಹಸಿವು, ನೀರಡಿಕೆ, ನಿದ್ರೆಗಳಂತೆ ಲೈಂಗಿಕ ಕ್ರಿಯೆಯು ಬಹಳ ಮುಖ್ಯ. ಆರೋಗ್ಯಕರ ಲೈಂಗಿಕತೆಯಿಂದ ಆರೋಗ್ಯಪೂರ್ಣ ಜೀವನ ನಡೆಸಲು ಸಾಧ್ಯ. ದಂಪತಿಗಳ ಲೈಂಗಿಕ ಬದುಕು ಸಮೃದ್ಧವಾಗಿದ್ದಲ್ಲಿ ದಾಂಪತ್ಯ ಜೀವನ ಯಶಸ್ವಿಯಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಲೈಂಗಿಕತೆಯ ಕುರಿತು ಉತ್ಪ್ರೇಕ್ಷೆ, ಅತಿಯಾದ ಕಲ್ಪನೆ, ನಿರೀಕ್ಷೆಗಳನ್ನಿಟ್ಟುಕೊಂಡು ಯುವತಿಯರು ಲೈಂಗಿಕ ಅತೃಪ್ತಿಯಿಂದ ವಿವಾಹವಾದ ಕೆಲವೇ ತಿಂಗಳುಗಳಲ್ಲಿ ಡೈವೋರ್ಸ್ಗೆ ಮುಂದಾಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಲೈಂಗಿಕತೆ ಕುರಿತು ಸರಿಯಾದ ತಿಳುವಳಿಕೆ ಇಲ್ಲದಿದ್ದಲ್ಲಿ ಅನಾಹುತಗಳಾಗುವುದು ಸಹಜ. ಆದ್ದರಿಂದಲೇ ನಮ್ಮ ಹಿರಿಯರು ಮಿಲನ ಕ್ರಿಯೆಯನ್ನು ದೈವಿಕ ಅಂಶವಾಗಿ ಒಂದು ಸಂಸ್ಕಾರದ ಅಂಗವನ್ನಾಗಿ ಮಾಡಿದ್ದಾರೆ. ಶಾಸ್ತ್ರೋಕ್ತ ವಿಧಾನದಿಂದ ಪತಿ ಪತ್ನಿಯರ ಮಿಲನವಾಗುವುದೇ ಗರ್ಭಧಾನ ಸಂಸ್ಕಾರವಾಗಿದೆ. ಯೋಗ್ಯ ಸಂತಾನೋತ್ಪತ್ತಿ ಪಡೆಯುವುದೇ ಈ ಮಿಲನದ ಉದ್ದೇಶವಾಗಿದೆ. ಈ ರೀತಿ ಮಿಲನಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಮುಹೂರ್ತಗಳನ್ನು ನಿರ್ಣಯಿಸಿದ್ದಾರೆ. ಗಂಡು ಹೆಣ್ಣಿನ ಮೊದಲ ಮಿಲನ ಅಂದರೆ ಪ್ರಸ್ತಕ್ಕೆ ಸೂಕ್ತ ತಿಥಿಗಳು. ಕೃಷ್ಣ ಪಕ್ಷದಲ್ಲಿ 1, 2, 3, 5, 7, 10 ಮತ್ತು ಶುಕ್ಲ ಪಕ್ಷದಲ್ಲಿ 2, 3, 5, 7, 10, 12, 13.
ಈ ತಿಥಿಗಳು ಉತ್ತಮವಾಗಿರುತ್ತದೆ. ಸೂಕ್ತ ವಾರಗಳು: ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಸೂಕ್ತವಾಗಿವೆ. ಉತ್ತಮವಾದ ನಕ್ಷತ್ರಗಳು: ಮೃಗಶಿರ, ರೋಹಿಣಿ, ಉತ್ತರ, ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ. ಉತ್ತರ ಭಾದ್ರಪದ ಈ 11 ನಕ್ಷತ್ರಗಳು ಸೂಕ್ತವಾಗಿವೆ. ಇವುಗಳ ಅಭಾವದಲ್ಲಿ ಅಶ್ವಿನಿ, ಪುನರ್ವಸು, ಪುಷ್ಯ ಮತ್ತು ಚಿತ್ತ ನಕ್ಷತ್ರಗಳನ್ನು ಪರಿಗಣಿಸಬಹುದು. ಇದಲ್ಲದೆ ಪತಿ ಪತ್ನಿಯರ ಜನ್ಮ ನಕ್ಷತ್ರ ವರ್ಜಿತವಾಗಿವೆ. ಜನ್ಮ ನಕ್ಷತ್ರದಿಂದ 7, 10, 16, 19 ಮತ್ತು 25ನೇ ವಧ ತಾರೆಗಳು ವರ್ಜಿತವಾಗಿವೆ. ಪತಿ ಪತ್ನಿ ಇಬ್ಬರ ಜನ್ಮ ನಕ್ಷತ್ರದಿಮದ ವಧ ತಾರೆಗಳನ್ನು ನೋಡಬೇಕು ಮತ್ತು ಸೂರ್ಯ, ಮಂಗಲ, ಶನಿ, ರಾಹು, ಕೇತುಗಳು ಗೋಚಾರದಲ್ಲಿರುವ ನಕ್ಷತ್ರಗಳು ಕೂಡ ಮತ್ತು ನಕ್ಷತ್ರ ಗಂಡಾಂತರ ಕಾಲ ವರ್ಜಿತವಾಗಿವೆ. ಷಷ್ಠಿ, ಅಷ್ಟಮಿ, ಏಕಾದಶಿ, ಪೌರ್ಣಮಿ, ಅಮಾವಾಸ್ಯೆ ತಿಥಿಗಳು ವರ್ಜವಾಗಿವೆ. ಇದಲ್ಲದೆ ತಂದೆ ತಾಯಿಯ ಶ್ರಾದ್ದ ತಿಥಿಗಳು, ತಿಥಿ ಗಂಡಾಂತ ಸಮಯ ವರ್ಜಿತವಾಗಿರುತ್ತದೆ. ಉತ್ತಮವಾದ ಕರಣ, ವಿಷ್ಟೀಕರಣದ ಹೊರತು ಅನ್ಯ ಕರಣಗಳು ಸೂಕ್ತವಾಗಿವೆ. ಉತ್ತಮವಾದ ಯೋಗ, ವ್ಯತಿಪಾತ, ಪರಿಘ, ವೈಧೃತಿಯ ಹೊರತು ಅನ್ಯ ಯೋಗಗಳು ಸೂಕ್ತವಾಗಿರುತ್ತವೆ. ಪರಿಘದ ಪೂರ್ವಾರ್ಧ ವರ್ಜಿತವಾಗಿದ್ದು ಉತ್ತರಾರ್ಧ ಯೋಗ್ಯವಾಗಿದೆ. ಉತ್ತಮವಾದ ಲಗ್ನ: ಎಲ್ಲ ಲಗ್ನಗಳು ಶುಭವಾಗಿವೆ. ಆದರೆ ಜನ್ಮರಾಶಿ ಅಥವಾ ಜನ್ಮ ಲಗ್ನದಿಂದ ಅಷ್ಟಮ ಲಗ್ನ ವರ್ಜಿತವಾಗಿದೆ ಮತ್ತು ಪಾಪಗ್ರಹಯುಕ್ತ ಲಗ್ನವೂ ವರ್ಜಿತವಾಗಿದೆ. ಅಷ್ಟಮ ಭಾವವು ಗ್ರಹರಹಿತವಾಗಿರಬೇಕು. ವಿಶೇಷವಾಗಿ ಮಂಗಲನು ಇರಬಾರದು ಮತ್ತು ಲಗ್ನ ಗಂಡಾಂತರವಿರಬಾರದು. ಹಾಗೆಯೇ ನವಾಂಶದಲ್ಲಿ ಎಲ್ಲಾ ನವಾಂಶಗಳು ಶುಭವಾಗಿವೆ. ಆದರೆ ನವಾಂಶ ಕುಂಡಲಿಯಲ್ಲಿ ಚಂದ್ರ ವಿಷಮ ರಾಶಿಯಲ್ಲಿ ಇರಬೇಕು. ಜೊತೆಗೆ ಲಗ್ನದ ವಿಷಯದಲ್ಲಿ ಹೇಳಲಾದ ಎಲ್ಲ ವರ್ಜಿತ ಅಂಶಗಳನ್ನು ಗಮನಿಸಬೇಕು. ಸ್ತ್ರೀ ಮುಟ್ಟಾದಾಗ ಗ್ರಹಣ, ಸಂಕ್ರಾಂತಿ ದಿನಗಳು, ಸಂಧ್ಯಾಕಾಲ, ಹಗಲು, ಗುರು ಶುಕ್ರಾಸ್ತ ಸಮಯ, ಮಲಮಾಸ, ಅಷ್ಟಮ ಹಾಗೂ ದ್ವಾದಶಗಳಲ್ಲಿ ಚಂದ್ರನಿರುವ ಸಮಯ. ಮಹಿಳೆಯ ಜನ್ಮ ರಾಶಿಯಿಂದ ಚತುರ್ಥ ಈ ಸಮಯದಲ್ಲಿ ಗಂಡ ಹೆಂಡತಿ ಕೂಡಬಾರದು. ಈ ಸಮಯದಲ್ಲಿ ಕೂಡಿದರೆ ಒಳ್ಳೆಯ ಗುಣವಿರುವ ಮಕ್ಕಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ಸ್ತ್ರೀಯರ ಋತುಕಾಲ, ಗ್ರಹಣ, ಸಂಕ್ರಾಂತಿ ದಿನಗಳು, ಸಂಧ್ಯಾಕಾಲ, ಹಗಲು, ಗುರು ಶುಕ್ರಾಸ್ತ ಸಮಯ, ಮಲಮಾಸ ಮತ್ತು ಸ್ತ್ರೀಯ ಜನ್ಮರಾಶಿಯಿಂದ ಚತುರ್ಥ, ಅಷ್ಟಮ ಮತ್ತು ದ್ವಾದಶ ಭಾವಗಳಲ್ಲಿ ಚಂದ್ರನಿರುವ ಸಮಯಗಳು ಗರ್ಭಾಧಾನಕ್ಕೆ ವರ್ಜಿತವಾಗಿವೆ. ಮನುಷ್ಯನ ಜೀವನವು ಪ್ರಕೃತಿಯಿಂದ ಎಷ್ಟೆಷ್ಟು ದೂರ ಹೋಗುವುದೋ ಅಷ್ಟಷ್ಟು ಅವನ ಸಂವೇದನೆಗಳು ಅನೈಸರ್ಗಿಕವಾಗಿಯೂ ಅಕಾಲದಲ್ಲಿಯೂ ಹುಟ್ಟಲಾರಂಭಿಸುವವು. ಕಾಮವೂ ಕೂಡ ಈ ನಿಯಮಕ್ಕೆ ಹೊರತಾಗಿಲ್ಲ. ಬೇಕಾಗಿಯೋ ಬೇಡವಾಗಿಯೇ ಜೀವನವಂತೂ ಅನೈಸರ್ಗಿಕವಾಗಿ ಬಿಟ್ಟಿದೆ. ಆದರೆ ಅದರೊಡನೆ ಅಡ್ಡದಾರಿ ಹಿಡಿದ ಸಂವೇದನೆಗಳು ಅಪಾಯಕಾರಕವಾಗದಂತಿರಬೇಕಾದರೆ ಅವಕ್ಕೆ ಕೆಲವು ನಿಬಂಧಗಳನ್ನು ಹಾಕಬೇಕಾಗುತ್ತದೆ. ಹಸಿವು ಬಾಯಾರಿಕೆಗಳ ಜ್ಞಾನ ಮತ್ತು ನಿಬಂಧನೆಗಾಗಿ ಶರೀರ ಸಂವಿಧಾನ ಮತ್ತು ಶರೀರ ಧರ್ಮ ಶಾಸ್ತ್ರಗಳು ಹುಟ್ಟಿದವು. ಹಾಗೆಯೇ ಕಾಮದ ಜ್ಞಾನ ಮತ್ತು ಯೋಗ್ಯ ನಿಬಂಧನೆಗಾಗಿ ಕಾಮಶಾಸ್ತ್ರವೂ ಹುಟ್ಟಿದೆ. ಮನುಷ್ಯನ ಪೂರ್ಣಾರೋಗ್ಯಕ್ಕೆ ಶಾರೀರ ಶಾಸ್ತ್ರಗಳು ಎಷ್ಟು ಅವಶ್ಯವೋ ಕಾಮಶಾಸ್ತ್ರವೂ ಅಷ್ಟೇ ಅವಶ್ಯವಾಗಿದೆ. ಆದ್ದರಿಂದ ಕಾಮಶಾಸ್ತ್ರದ ವಿಷಯದಲ್ಲಿ ಸಾಮಾನ್ಯವಾಗಿ ಜನರಲ್ಲಿರುವ ಅವಿವೇಕ ಭಾವನೆ ಹೋಗಬೇಕು. ಕೇವಲ ನಕ್ಷತ್ರ ಲಗ್ನಾವಸ್ಥೆ ಅಲ್ಲ, ದೇಹದ ಆರೋಗ್ಯವೂ ಮುಖ್ಯವಾಗಿರುತ್ತದೆ. ಜೊತೆಗೆ ಬ್ರಹ್ಮಚರ್ಯ ಪಾಲನೆಯೂ ಮುಖ್ಯ. ಯಾವ ದೃಶ್ಯದಿಂದಲೂ ಕ್ಲಿಷ್ಟ ಭಾವನೆಯನ್ನು ಹೊಂದುವುದಿಲ್ಲ. ಅಂಥವರಿಗೆ ಕಾಮೋತ್ತೇಜಕ ಉತ್ತೇಜನ ಸಿಕ್ಕರೂ ಅವರಲ್ಲಿ ಕಾಮಭಾವನೆಯೇ ಹುಟ್ಟುವುದಿಲ್ಲ. ಹುಟ್ಟಿದರೂ ಅದಕ್ಕೆ ಸಂಭೋಗರೂಪದ ಉತ್ತರವನ್ನೇ ಕೊಡದೆ ಆ ಉತ್ತೇಜನವನ್ನು ಲಲಿತ ಕಲೆಗಳಲ್ಲಾಗಲಿ ಧ್ಯಾನ ಸಂಧಾನಗಳಲ್ಲಾಗಲಿ ಹೊರಪಡಿಸುವರು. ಅದೀಗ ನಿಜವಾದ ಬ್ರಹ್ಮಚರ್ಯೆ. ಅದನ್ನು ಅಗತ್ಯವಾಗಿ ಎಲ್ಲರೂ ಸಾಧಿಸಬೇಕು.
ಹಸಿವು ಬಾಯಾರಿಕೆಗಳಂತೆಯೇ ಕಾಮವು ಒಂದು ಸಹಜ ಸಂವೇದನೆಯೇ ಆಗಿದೆ. ಮಿತಿಮೀರಿ ಅಥವಾ ಯಾವಾಗಲೂ ಹಸಿವೆಯಾಗುವುದು ಹೇಗೆ ರೋಗವೆನಿಸುವುದೋ ಹಾಗೆಯೇ ವಿಪರೀತವಾದ ಕಾಮವು ಯಾವಾಗಲೂ ಹುಟ್ಟುವ ಕಾಮವು ಮಾನಸಿಕ ರೋಗದ ಚಿಹ್ನವಾಗಿದೆ. ಆದ್ದರಿಂದ ಅಂಥ ಕಾಮವು ನಿಂದ್ಯವೇ. ಅದಕ್ಕೆ ಮನವನ್ನು ಬಲಗೊಳಿಸಿ ಸ್ಥಿರಗೊಳಿಸಿ ದಾಂಪತ್ಯ ಜೀವನದಲ್ಲಿ ಪಾತ್ರ, ಸ್ಥಳ, ಮಿತಿ, ಸತ್ವಗಳನ್ನರಿತು ಸಂಭೋಗಿಸುತ್ತಿದ್ದರೆ ಯಾವ ಅಪಾಯವೂ ಆಗಲಾರದು. ಹಸಿವೆಯಾದಾಗ ಊಟ ಮಾಡುವುದು ಹೇಗೆ ಅಸಹ್ಯವೂ ಪಾಪಕರವೂ ಅಲ್ಲವೋ ಹಾಗೆ ನಿರೋಗವಾದ ಕಾಮವು ಹುಟ್ಟಿದರೆ ಅದನ್ನು ಸತಿಪತಿಯರು ಪರಸ್ಪರರ ಮನದ ಒಲವನ್ನರಿತು ಪ್ರೇಮದಿಂದ ಸಂಭೋಗಿಸುವುದು ಪಾಪಕರವೂ ಅಲ್ಲ. ಗಂಡಸರಲ್ಲಿ ವೀರ್ಯವೇನೋ 14ರಿಂದ 15ನೇ ವರ್ಷಕ್ಕೆ ವಿಸರ್ಜನವಾಗಲಾರಂಭಿಸುವುದು. ಆದರೆ ಅದು ಕಾಮಜೀವನದ ಯೋಗ್ಯತೆಯ ಲಕ್ಷಣವಲ್ಲ. ಮಕ್ಕಳಿಗೆ ಹಲ್ಲು ಬಂದ ಕೂಡಲೇ ಚಕ್ಕಲಿ ತಿನ್ನಲಿಕ್ಕೆ ಹೇಗೆ ಬರುವುದಿಲ್ಲವೋ ಹಾಗೆ ವೀರ್ಯೋದ್ಭವವೇ ಕಾಮವಿಲಾಸಕ್ಕೆ ಅರ್ಹತೆಯಲ್ಲ. ಕಾಮಜೀವನದ ಸಾಧನಗಳು ಅದೇ ಕೋಮಲವಾಗಿ ಚಿಗುರಿ ಬೆಳೆಯಲೆತ್ನಿಸುವ ಕಾಲವದು. ಅವು ಚೆನ್ನಾಗಿ ಬೆಳೆದು ಬಲಿತು ಬಲಗೊಳ್ಳುವವರೆಗೆ ಅವುಗಳ ಮೇಲೆ ಯಾವ ಒತ್ತಾಯವೂ ಆಗಬಾರದು. ಆಗಲೇ ಅವುಗಳನ್ನು ಸಂಭೋಗಕ್ಕೆ ಉಪಯೋಗಿಸಿದರೆ ಅವುಗಳ ಬೆಳವಣಿಗೆ ಕುಗ್ಗಿ ನಾನಾ ವಿಧದ ರೋಗಗಳಿಗೆ ನಾವೇ ಆಮಂತ್ರಣ ಕೊಟ್ಟಂತಾಗುವುದು. ಬುದ್ಧಿಯು ಅದೇ ಕೊನರುತ್ತಿರುವ ಕಾಲ. ಆ ಸಮಯದಲ್ಲಿ ವೀರ್ಯವಾಗಲು ಯೋಗ್ಯವಾದ ದ್ರವ್ಯಗಳನ್ನೆಲ್ಲ ಹಾಳುಗೊಳಿಸದೆ ದೇಹ ಪೋಷಣೆಗಾಗಿ ಬಿಟ್ಟು ಬಿಟ್ಟರೆ ಅದರಿಂದ ದೇಹವು ಪುಷ್ಟವಾಗಿ ಬುದ್ಧಿಯೂ ಚೆನ್ನಾಗಿ ಬೆಳೆಯುವುದು. ಇತ್ತ ಪೌರುಷದ ಬೆಳಿಗೆಗೂ ತಡೆಯಾಗುವುದಿಲ್ಲ. ಆದ್ದರಿಂದ ಗಂಡಸು ಕಾಮಜೀವನಕ್ಕೆ ಬೇಕಾದ ಅಂಗಗಳೆಲ್ಲ ಚೆನ್ನಾಗಿ ಬಲಿತು ಕೊಳ್ಳುವವರೆಗೆ, ಅಂದರೆ ಕನಿಷ್ಠ 25 ವರ್ಷಗಳವರೆಗಾದರೂ ಕಾಮವಿಲಾಸದಿಂದ ದೂರ ಇರುವುದು ಒಳ್ಳೆಯದು. ಹೆಂಗಸರಲ್ಲಿ ಸಹ ಉಷ್ಣ ಪ್ರದೇಶಗಳಲ್ಲಿ ಸುಮಾರು 12ರಿಂದ 13ನೇ ವಯಸ್ಸಿಗೆ ಮೈನೆರೆಯುವವರು ಇದ್ದಾರೆ. ಆದರೆ ಅಷ್ಟಕ್ಕೆ ಅವರನ್ನು ರತಿ ವಿಲಾಸಕ್ಕೆ ಯೋಗ್ಯರೆಂದು ಭಾವಿಸಬಾರದು. ಆ ವಯಸ್ಸಿನಲ್ಲಿ ಅವರಲ್ಲಿ ಕಾಮವಿಚಾರಗಳು ಕೂಡ ಹುಟ್ಟುವುದಿಲ್ಲ ಮತ್ತು ಸಂಯೋಗಕ್ಕೆ ಯೋಗ್ಯವಾಗುವಂತೆ ಅವರ ಯೋನಿಗರ್ಭಾಶಯಗಳು, ಅವುಗಳನ್ನು ಧರಿಸಿರುವ ಸ್ನಾಯುಗಳು ಸಾಕಷ್ಟು ಬಲವನ್ನು ವಿಕಾಸವನ್ನು ಹೊಂದಿರುವುದಿಲ್ಲ ಮತ್ತು ಸಂಭೋಗದಿಂದ ಗರ್ಭಧಾರಣವಾದರೆ ಅದನ್ನು ಪೋಷಿಸುವಷ್ಟು ಚೈತನ್ಯವೂ ಅವಳಿಗಿರುವುದಿಲ್ಲ ಮತ್ತು ಆ ಗರ್ಭದ ಭಾರವನ್ನು ತಡೆಯುವಷ್ಟು ಶಕ್ತಿಯೂ ಅವಳ ಪ್ರೋಣಿಯ ಅಸ್ಥಿಗಳಲ್ಲಿರುವುದಿಲ್ಲ. ಆದ್ದರಿಂದ ಆಗಲೇ ಅವಳನ್ನು ಸಂಭೋಗಕ್ಕೆ ಜಗ್ಗಿದರೆ ಗರ್ಭಾಶಯದ ಮತ್ತು ಮುಟ್ಟಿನ ಸಂಬಂಧದ ಎಷ್ಟೋ ರೋಗಗಳಿಗೆ ಅವಳನ್ನು ಬಲಿಗಿಟ್ಟಂತಾಗುವುದು. ಆದ್ದರಿಂದ ಅವಳು ತನ್ನ ಅಂಗಾಂಗಗಳಿಂದ ಬಲಗೊಂಡು ನೈಜವಾದ ಕಾಮವು ಅವಳಲ್ಲಿ ಹುಟ್ಟುವವರೆಗೆ, ಅಂದರೆ ಸುಮಾರು 18ರಿಂದ 21 ವರ್ಷಗಳವರೆಗಾದರೂ ಕಾಮವಿಲಾಸಕ್ಕೆ ಅವಳು ಮನಸ್ಸು ಕೊಡಬಾರದು. ಈ ರೀತಿ ಜ್ಯೋತಿಷ್ಯ ಶಾಸ್ತ್ರವು ತಮ್ಮ ಚೊಚ್ಚಲ ಮಗುವನ್ನು ಪಡೆಯಲು ನಿರೀಕ್ಷೆ ಮಾಡುವವರು ಯಾವ ಸಮಯದಲ್ಲಿ ಕೂಡುವುದು ಒಳ್ಳೆಯದು ಎಂಬ ಮುಹೂರ್ತ ಮಾಡಿದೆ. ಪ್ರತಿಯೊಬ್ಬರಿಗೂ ತಮಗೆ ಹುಟ್ಟುವ ಮಕ್ಕಳು ಉತ್ತಮವಾಗಿರಬೇಕು, ಆರೋಗ್ಯವಾಗಿ ಗುಣಶೀಲರಾಗಿ ಇರಬೇಕೆಂದು ಬಯಸುವುದು ಸಹಜ. ಅಲ್ಲದೆ ಮೊದಲ ಮಗು ಒಳ್ಳೆಯ ಸಮಯದಲ್ಲಿ ರೂಪವಾದರೆ ಉಳಿದ ಮಕ್ಕಳಿಗೂ ಗರ್ಭವು ಪವಿತ್ರವಾಗಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ಪ್ರಕಾರ ಗರ್ಭಾಧಾನ ಸಂಸ್ಕಾರದ ಮುಹೂರ್ತವನ್ನು ತಿಳಿದುಕೊಂಡು ಶಾಸ್ತ್ರೀಯ ತಿಥಿ ವಿಧಿಗೆ ಅನುಸಾರವಾಗಿ ಗರ್ಭಾಧಾನ ಸಂಸ್ಕಾರ ಮಾಡಿಸುವುದರಿಂದ ಯೋಗ್ಯ, ಆರೋಗ್ಯವಂತ ಸಂತಾನ ಪ್ರಾಪ್ತಿಯಾಗುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.